ಹಾಯ್ ನಮಸ್ತೆ. ಶುಕ್ರವಾರ ಮತ್ತು ಶನಿವಾರ 2 ದಿನದ್ದು ದೀಪದ ರಂಗೋಲಿ ಡಿಸೈನ್ದು ರಂಗೋಲಿ ಒಟ್ಟಿಗೆನೇ ಹಾಕಿದ್ದೀನಿ. ಏನಕ್ಕಂದರೆ 2 ದಿನವೂ ಟಿಫನ್ನು ಅಡುಗೆ ಏನೂ ಅಷ್ಟು ವೆರೈಟಿಯಾಗಿ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ಹುಷಾರಿರಲಿಲ್ಲ. ಅದಕ್ಕೆ ಚೆಸ್ಟ್ ಪೇಯ್ನು ಮತ್ತು ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತಾಯಿತ್ತು ಅಂತ ಡಾಕ್ಟ್ರ್ ಹತ್ರ ಹೋದೆ. ಅವರೊಂದ್ಸಲ ಇ ಸಿ ಜಿ ಮಾಡಿಸಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಇ ಸಿ ಜಿ ಮಾಡಿಸಿದ್ರೆ ಅವರು ಪ್ರಾಬ್ಲಮ್ ಏನಿಲ್ಲ, ಮಸಾಲೆ ಐಟಮ್ಸ್ ಏನೋ ತಿಂದಿದ್ದೀರಾ ಅದಕ್ಕೆ ಆ ಥರ ಆಗಿದೆ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿರೋ ಥರ ಅಂದ್ಬಿಟ್ಟು ಟ್ಯಾಬ್ಲೆಟ್ ಕೊಟ್ಬಿಟ್ಟು ಕಳಿಸಿದ್ರು. ಮನೆಗೆ ಬಂದು ನಾನು ಹುಷಾರಿಲ್ಲ ಅಂತ ಮಲ್ಕೊಂಡ್ರೆ ನೋಡಿ ನನ್ನ ಮಕ್ಳು ಬೆಡ್ಶೀಟ್ ಕೂಡ ಬಿಟ್ಟಿಲ್ಲ, ಮತ್ತು ಕಾಲೊರ್ಸೋ ಮ್ಯಾಟ್ನ ನೀರು ಚೆಲ್ಲೋದು ಮತ್ತು ಮ್ಯಾಟಾಗಿ ಅದ್ರ ಮೇಲೆ ಹಾಕೋದು, ಮತ್ತು ಟಿಶ್ಯೂ ಪೇಪರೆಲ್ಲ ತೊಗೊಂಡು ಹರಿದು ಬಿಸಾಕೋದು, ಇದು ಹೆಂಗೆಲ್ಲ ಮಾಡಿದ್ದಾರೆ. ಯಾರು ಮನೆ ಈ ಥರ ಹೇಳಿದ್ದು ಕೇಳ್ಕೊಂಡಿರೋ ಮಕ್ಕಳಿರ್ತಾರೆ ಮತ್ತು ಮನೇನ ಈ ಥರ ಕ್ಲೀನಾಗಿ ಇಟ್ಕೊಳ್ಳೋ ಮಕ್ಕಳಿದ್ದಾರೆ, ದಯವಿಟ್ಟು ಕಮೆಂಟ್ ಮಾಡಿ ನನಗೂ ಗೊತ್ತಾಗಲಿ. ನನ್ನ ಮಕ್ಕಳು ಮಾತ್ರ ಈ ಥರ ಇಷ್ಟೊಂದು ಕ್ಲೀನಾ ಅಥವಾ ಇನ್ನೂ ಬೇರೆ ಮನೇಲೂ ಈ ಥರ ಮಕ್ಕಳಿದ್ದಾರಾ ಅಂತ. ನನ್ನ ಮಗಳು ನೋಡಿ ಬೆಡ್ಶೀಟ್ ಗುಬ್ರ ಹಾಕೊಳ್ಳೋದು ಮತ್ತು ಕಿತ್ತಾಕೋದು ಮತ್ತು ಹೊಚ್ಚು ಅಂತ ಅಳೋದು ಇದೇ ಮಾಡ್ತಾಯಿದ್ರು. ಒಂದಿನ ಹುಷಾರಿಲ್ಲ ಅಂತ ಮಲ್ಕೊಂಡ್ರೆ ಮನೆ ಕಸದ ತೊಟ್ಟಿ ಆಗಿಬಿಡುತ್ತೆ. ಯಾರ ಮನೆ ಅಂತ ಮುತ್ತಾದ ಮಕ್ಕಳಿದ್ದಾರೆ ಕಮೆಂಟ್